ಕೊಟ್ಟೆ, ಏನು ಮರ್ತಿಲ್ಲಲ್ಲ? ಅತ್ಗೆ ಮಾತ್ರೆ ಕೊಟ್ಟೆ, ಒಂದ್ ದಿವ್ಸನೂ ತಪ್ಸಲ್ಲ ನನ್ ಮಾತ್ರೆ. ಮತ್ತೇನಾಯ್ತು? ಏನೂ ಗೊತ್ತಿಲ್ಲ ಅತ್ಗೆ. ಮಲ್ಗಿದ್ದವಳು ಇದ್ದಕ್ಕಿದ್ದಂಗೆ ಎದ್ಬಿಟ್ಟು ಈ ತರ ಗಾಬರಿಲಿ ವಿಚಿತ್ರವಾಗಿ ಆಡ್ತಿದ್ಲು. ಕೆಟ್ಟ ಕನ್ಸ್ ಬಿತ್ತು ಅನ್ಸುತ್ತೆ. ನಾನು ಮಾತಾಡ್ತಿದ್ದೀನಿ, ಅವಳಿಗೆ ಏನೂ ಗೊತ್ತಾಗ್ತಿಲ್ಲ. ಅಲ್ಲಿ ನೋಡ್ಕೊಂಡು ತುಂಬಾ ಹೆದರ್ಕೋತಿದ್ದಾಳೆ. ಅದ್ಕೆ ಅಮ್ಮ ಯಾಕೋ ಇತ್ತೀಚೆಗೆ ತುಂಬಾ ವಿಚಿತ್ರವಾಗಿ ಆಡ್ತಿದ್ದಾಳೆ. ಇಷ್ಟು ವರ್ಷ ತಮಗೂ ಈ ಪ್ರಪಂಚಕ್ಕೂ ಸಂಬಂಧನೇ ಇಲ್ಲ ಅನ್ನೋ ತರ ಇರ್ತಿದ್ಲು. ಆದ್ರೆ ಈಗ ನೋಡಿ ಹಿಂಗೆಲ್ಲ ಆಡ್ತಿದ್ದಾಳೆ. ಆದ್ರೆ ಈಗ ಯಾವ್ದೋ ಯೋಚನೆಯಲ್ಲಿ ಇರೋ ತರ ಇರ್ತಾಳೆ. ಅಮ್ಮನಲ್ಲಿ ಬದಲಾವಣೆ ಅಂತೂ ಇದೆ ಅದ್ಗೆ. ಮೊದ್ಲು ಇದನ್ನ ಒಳ್ಳೆ ಬದಲಾವಣೆ ಅನ್ಕೋತಿದ್ದೆ. ಆದ್ರೆ ಅವಳು ಈ ತರ ಆಡೋದನ್ನ ನೋಡ್ತಿದ್ರೆ ಯಾವಾಗ ಏನಾಗುತ್ತೋ ಅಂತ ತುಂಬಾನೇ ಭಯ ಆಗ್ತಿದೆ ಅದ್ಗೆ. ನೋಡಿ ಇಂಥ ಟೈಮಲ್ಲಿ ಅಣ್ಣನೂ ಇಲ್ಲ. ನೀನ್ ಭಯ ಪಡ್ಬೇಡ, ನಾನು ನಾಳೆ ಬೆಳಿಗ್ಗೆ ಡಾಕ್ಟರ್ನ ಕರೆಸ್ತೀನಿ, ಅವ್ರು ಬಂದು ಚೆಕ್ ಮಾಡ್ತಾರೆ. ನೀನ್ ಮಲ್ಕೊ, ನಾನು ಇಲ್ಲೇ ಇದ್ದೆ. ಅಯ್ಯೋ ಪರವಾಗಿಲ್ಲ ಅದ್ಗೆ, ನಾನು ನೋಡ್ಕೋತೀನಿ. ನೀವು ಹೋಗಿ ಮಲ್ಕೊಳ್ಳಿ, ಬೇಕಿದ್ರೆ ನಾನು ನಿಮಗೆ ಕರಿತೀನಿ. ಏನಾಯ್ತಮ್ಮ? ಬಂದಾಗ್ಲಿಂದಲೂ ಏನು ಹೇಳೋದ್ರೆ ಒಂದೇ ಸಮ ಮಾಡ್ತಾ ಇದ್ರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ನೀನು ನನ್ನ ಮಗಳಿದ್ದಂಗೆ ಅಂತ ಹೇಳಿದ್ದೀನಿ ತಾನೆ? ಹೇಳಮ್ಮ, ಏನಾಯ್ತು? ನೋಡಿ ಅಪ್ಪಾಜಿ ಜಯ ಅವ್ರನ್ನ ಹೇಗ್ ಮಾಡ್ತಾರೆ ಅಂತ. ಈಗೇನ್ ಮಾಡ್ದ? ಮದ್ವೆ ಮಾಡ್ಕೊಳ್ಳಿ ಅಂತ ಕೇಳಿದ್ರೆ ನಾಳೆ ನಾಳೆ ಅಂತ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದಾರೆ. ಇವ್ರ ಈ ಥರ ಪೋಸ್ಟ್ಪೋನ್ ಮಾಡೋದನ್ನ ನೋಡ್ತಿದ್ರೆ ನನಗೆ ಭಯ ಆಗ್ತಿದೆ. ಅವ್ರಿಗೆ ಮನೆಯವ್ರನ್ನೂ ಫೇಸ್ ಮಾಡೋದಕ್ಕಾಗ್ತಿಲ್ಲ, ಈ ಕಡೆ ನನ್ನೂ ಬಿಡೋದಕ್ಕಾಗ್ತಿಲ್ಲ. ಹೀಗಾದರೆ ಹೇಗೆ ಅಪ್ಪಾಜಿ? ನನಗೆ ಎಲ್ಲರೂ ಥರ ಇರೋದಕ್ಕಾಗ್ತಿಲ್ವಲ್ಲ ಅಂತ ತುಂಬಾ ಸಂಕಟ ಆಗ್ತಿದೆ. ಐ ಫೀಲ್ ಲೈಕ್ ಸೂಸೈಡ್ ಮಾಡ್ಕೊಂಡ್ಬಿಡೋಣ ಅಂತ. ಆದರೆ ನೀವಿದ್ದೀರಾ ಅನ್ನೋ ಧೈರ್ಯದ ಮೇಲೆ ಇನ್ನೂ ಬದುಕಿದ್ದೀನಿ. ನೀವೇ ಏನಾದರೂ ಮಾಡಿ ನಮ್ಮ ಮದುವೆ ಆಗೋ ಥರ ಮಾಡಬೇಕು. ನಾನು ನಿಮ್ಮನ್ನೇ ನಂಬಿದ್ದೀನಿ. ಪ್ಲೀಸ್ ಏನಾದರೂ ಮಾಡಿ ಅಪ್ಪಾಜಿ. ಏನಮ್ಮ ನೀನು ನನ್ನ ಮಗಳಿದ್ದಂಗೆ ಅಂತ ಹೇಳಿದಿಂತ ಆರಾಮಾಗಿರು. ಅದೇನಾಗಬೇಕೋ ಅದಾಗೇ ಆಗುತ್ತೆ. ಅದು ಯಾಕಾಗಲ್ಲ ನಾನು ನೋಡ್ತೇನೆ. ಇದಕ್ಕೆಲ್ಲ ಕಾರಣ ಅವಳಿದ್ದಾಳಲ್ಲ, ಆ ಮಲ್ಲಿ. ಅವಳೇ ಇವ್ರನ್ನ ಕಟ್ಟಾಕಿರೋದು. ಅವಳು ನಾವ್ ಅನ್ಕೊಂಡಷ್ಟು ಸಾಮಾನ್ಯವಾದವಳಲ್ಲ ಅಪ್ಪಾಜಿ. ತಲೆ ಕೆಟ್ರೆ ಏನ್ ಬೇಕಿದ್ರು ಮಾಡ್ತೀನಿ. ಇದ್ರಲ್ಲಿ ಎಳ್ನೀರು ಕೊಚ್ತೀವಿ, ಸಂದರ್ಭ ಬಂದ್ರೆ ತಲೆನೂ ತೆಗಿತೀವಿ. ಹೌದು, ಅವಳು ಸಾಮಾನ್ಯದವಳಲ್ಲ, ತುಂಬಾನೇ ಡೇಂಜರ್. ಅವಳನ್ನ ಹುಷಾರು ಹ್ಯಾಂಡಲ್ ಮಾಡಬೇಕು. ಭಯ ಅಂತಲ್ಲ, ರಿಸ್ಕ್ ಯಾಕೆ ಅಂತ. ಯಾವುದನ್ನೇ ಆಗಲಿ ರಾಡಿ ಮಾಡ್ಕೊಳ್ಬಾರ್ದು. ಬೆಣ್ಣೆನಲ್ಲಿ ಕೂದಲು ತೆಗೆದಾಗೆ ಸಾಲ್ವ್ ಮಾಡ್ಕೊಂಡ್ಬಿಡ್ಬೇಕು. ನೀನೇನು ವರಿ ಮಾಡ್ಕೊಬೇಡ, ಅವಳು ನಾನು ನೋಡ್ಕೋತೀನಿ. ಹಾ ಅಪ್ಪಾಜಿ. ಹಾಗೆ ನಿನಗೊಂದು ಕಿವಿ ಮಾತು ನೋಡಮ್ಮ, ಅವನು ಮನೆಯಲ್ಲಿ ಸಂತೋಷ ಸುಖ ನೆಮ್ಮದಿ ಸಿಗಲ್ಲ ಅಂತ ನೀನು ನೋಡಿಕೊಂಡ್ಬರ್ತಾ ಇದ್ದಾನೆ. ನಿನ್ನ ಹತ್ರ ಬಂದಾಗ ನೀನು ಅದೇ ರೀತಿ ಕಿರಿಕಿರಿ ಇವನ್ನೆಲ್ಲ ಕೊಡ್ತಾ ಹೋದ್ರೆ ಅವನೇನ್ ಮಾಡ್ತಾನೆ ಹೇಳು? ಬೇರೆ ದಾರಿ ಹುಡುಕೊಂಡು ಹೋಗ್ತಾನೆ. ಹಾಗೆ ನಿನ್ನನ್ನು ಅವಾಯ್ಡ್ ಮಾಡ್ತಾನೆ. ಹಾಗೇನ್ ಮಾಡ್ತೀಯ ಹೇಳು? ಹೌದಲ್ವಾ? ಅದಕ್ಕೆ ಹೇಳ್ತಾ ಇರ್ತು, ಅವನನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಂತೋಷವಾಗಿಡೋದಕ್ಕೆ ಪ್ರಯತ್ನ ಪಡು. ಅವನು ನಿನ್ನ ಹತ್ರ ಬಂದ್ರೆ ಸಾಕು, ಅವನಿಗೆ ಆ ಎನ್ನಿಸ್ಬೇಕು, ತಂಗಾಳಿ ಬೀಸ್ದಂಗೆ ಆಗ್ಬೇಕು. ಅದನ್ನ ಬಿಟ್ಬಿಟ್ಟು ಬಿರುಗಾಳಿ ಬೀಸ್ದಂಗೆ ಆಗ್ಬಾರ್ದು. ಗೊತ್ತಾಯ್ತಾ? ಹಾ ಅಪ್ಪಾಜಿ, ನೀವು ಹೇಳ್ದಾಗೆ ಇರ್ತೀನಿ. ಉಳಿದಿದ್ದನ್ನ ನಾನು ನೋಡ್ಕೊತೀನಿ, ಅವ್ರ ಹತ್ರ ನಾನು ಮಾತಾಡ್ತೀನಿ. ಈಗ ನಾನು ಹೇಳ್ದಂಗೆ ಅಷ್ಟು ಕೇಳು, ನೀನ್ ಚೆನ್ನಾಗಿ. ನಿಮ್ಮನ್ನ ನೋಡಕ್ಕಂತಾನೆ ಬರ್ತಿದ್ದೆ. ನನ್ನ ಯಾಕಮ್ಮ? ಇವತ್ತು ನಿಮ್ಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನದು? ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅತ್ತೆ. ಥ್ಯಾಂಕ್ ಯು. ಇವತ್ತು ನಿಮ್ಮ ಬರ್ತ್ಡೇ ಅಂತ ಮನೇಲೆ ಚಿಕ್ಕದಾಗಿ ಗೆಟ್ ಟುಗೆದರ್ ಅರೇಂಜ್ ಮಾಡಿದ್ದೀನಿ. ಗೆಟ್ ಟುಗೆದರಾ? ಅಷ್ಟೇ ಅಲ್ಲ ಅತ್ತೆ, ನಿಮ್ಮ ಫ್ರೆಂಡ್ಸನ್ನೆಲ್ಲ ಇನ್ವೈಟ್ ಮಾಡಿದ್ದೀನಿ. ಗೌತಮ್ ಅವರ ಕಾಂಟ್ಯಾಕ್ಟ್ ಕಳಿಸಿದ್ರು, ಅವ್ರ ಪರವಾಗಿ ನಾನು ಇನ್ವೈಟ್ ಮಾಡಿದ್ದೀನಿ. ಇಷ್ಟೆಲ್ಲ ತೊಂದರೆ ಯಾಕಮ್ಮ ತಗೊಳಕ್ ಹೋದೆ? ಅದ್ರ ಅಗತ್ಯ ಏನಿತ್ತು? ಇರ್ಲಿ ಬಿಡಿ ಅತ್ತೆ, ನಮ್ಮ ಖುಷಿಗೆ ಏನೋ ಮಾಡ್ತಿದೀವಿ, ಪ್ಲೀಸ್ ಬೇಡ ಅಂತ ಹೇಳ್ಬೇಡಿ. ಅದು ಅಲ್ಲದೆ ಮನೇಲಿ ಒಂದ್ರ ಮೇಲೆ ಒಂದು ಬ್ಯಾಡ್ ಇನ್ಸಿಡೆಂಟ್ಸ್ ನಡೀತಾನೆ ಇದೆ. ಅದರಿಂದ ನಿಮಗೆ ತುಂಬಾನೇ ಸ್ಟ್ರೆಸ್ ಆಗಿರುತ್ತೆ. ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಒಂದು ಇಡೀ ದಿನ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಮ ಮೈಂಡು ಫ್ರೆಶ್ ಆಗುತ್ತೆ. ಒಂದು ಗೆಟ್ ಟುಗೆದರ್ ಇಂದ ಇಷ್ಟೊಂದು ಬೆನಿಫಿಟ್ಸ್ ಇರುತ್ತೆ ಅಂದ್ರೆ ಅದನ್ನ ಯಾಕೆ ಮಾಡಬಾರ್ದು?
ಸರಿ, ನಿಮಗೆಲ್ಲ ಖುಷಿ ಆಗತ್ತೆ ಅಂದರೆ ಮಾಡಿ, ನಂದೇನು ಅಭ್ಯಂತರ ಇಲ್ಲ. ಆಕ್ಚುಲಿ ಅತ್ತೆ, ಇದು ಗೌತಮ್ ಅವರ ಆಸೆ. ಅವ್ರು ಹೇಳಿದ್ದೇನೆ ನಾನು ಮಾಡ್ತಿದ್ದೀನಿ. ಅವ್ರಿಗೆ ನಿಮ್ಮ ಮೇಲೆ ಅಷ್ಟೊಂದು ಗೌರವ, ಪ್ರೀತಿ. ಗೊತ್ತಮ್ಮ, ಅವನು ಮೊದಲಿಂದನೂ ಹಾಗೆ. ಎಲ್ರದ್ದು ಒಂದು ತೂಕ ಅಂದರೆ ಅವನದೇ ಒಂದು ತೂಕ. ನಾನು ಅಂತಲ್ಲಮ್ಮ, ಎಲ್ರ ಬಗ್ಗೆನೂ ಅವನಿಗೆ ಕೇರ್, ಕನ್ಸರ್ನ್. ಅಂಥವನು ನನ್ನ ಹೊಟ್ಟೆಲಿ ಹುಟ್ಟಿಲ್ವಲ್ಲ, ಅದೇ ನನಗೆ ಬೇಜಾರು. ಅತ್ತೆ, ಯಾಕೆ ಬೇಜಾರು ಮಾಡ್ಕೋತೀರಾ? ಅವ್ರು ಈಗಲೂ ನಿಮ್ಮ ಮಗನೇ ಅಲ್ವಾ? ಅವ್ರ ಮನಸ್ಸಲ್ಲಿ ಭಾಗ್ಯ ಅತ್ತೆಗೆ ಯಾವ ಸ್ಥಾನ ಇದೆಯೋ ನಿಮಗೂ ಅದೇ ಸ್ಥಾನ ಇದೆ. ಅದು ಯಾವತ್ತೂ ಬದಲಾಗಲ್ಲತ್ತೆ. ಅದು ನನಗೂ ಗೊತ್ತು. ಆ ಧೈರ್ಯದ ಮೇಲೆ ನಾನು ಇಷ್ಟೆಲ್ಲ ಆಟ ಆಡ್ತಾ ಇರೋದು. ನನ್ನ ಪಾಲಿಗೆ ಕಾಳ ದಾಳ ಎಲ್ಲ ಅವನೇ. ಅತ್ತೆ, ಏನು ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲಮ್ಮ, ಹಾಗೆ ಗೌತಮ್ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ. ತುಂಬ ಗ್ರೇಟ್ ಅವನು. ನಿಜ ಅತ್ತೆ, ನೀವು ಅಷ್ಟೇ ಅತ್ತೆ, ನೀವು ಗ್ರೇಟು. ಈ ಮನೆಗೆ ಸ್ಟ್ರಾಂಗೆಸ್ಟ್ ಪಿಲ್ಲರ್ ನೀವು. ಯಾಕಂದ್ರೆ ನಿಮ್ಮ ಕಾಂಟ್ರಿಬ್ಯೂಷನ್ ಅಷ್ಟಿದೆ. ತುಂಬಾ ದೊಡ್ಡ ಮಾತಮ್ಮ. ಅಂಥದ್ದೇನೂ ಇಲ್ಲ. ನನ್ನ ಜವಾಬ್ದಾರಿನ ನಾನು ನಿಭಾಯಿಸಿದ್ದೀನಿ ಅಷ್ಟೇ. ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ರು ಇದನ್ನೇ ಮಾಡ್ತಾಯಿದ್ರು. ಅತ್ತೆ, ಹಾಗೆ ಹೇಳೋದು ನಿಮ್ಮ ದೊಡ್ಡ ಗುಣ. ಸರಿಮ್ಮ, ಏನೇನು ಅರೇಂಜ್ಮೆಂಟ್ಸ್ ಮಾಡಬೇಕೋ ಅದನ್ನೆಲ್ಲ ಮಾಡ್ಕೊ. ಹಾಗೆ ಗೌತಮ್ ಫೋನ್ ಮಾಡಿದರೆ ಥ್ಯಾಂಕ್ಸ್ ಹೇಳಿದೆ ಅಂತ ಹೇಳು. ಅತ್ತೆ, ಅವರೇ ನಿಮಗೆ ಕಾಲ್ ಮಾಡ್ತಾರೆ, ನೀವೇ ಹೇಳ್ಬೋದು. ಓಕೆ.